ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಗೆ ನಿಮ್ಮ ಜೊತೆ ರೀಕನೆಕ್ಟ್ ಆಗುವಂತಹ ಮನಸ್ಸು ಅಂತ ಅವರು ನಿಮ್ಮ ಜೊತೆ ರಿಟರ್ನ್ ಮೀಟ್ ಮಾಡ್ತಾರಾ ಅಥವಾ ಒಂದು ಕಾಲ್ ಮಾಡಿ ಮಾತನಾಡ್ತಾರಾ, ಏನು ಅವರ ಮನಸ್ಸಿನಲ್ಲಿ ಆಗ್ತಾ ಉಂಟು? ಸೊ ನಿಮ್ಮ ವ್ಯಕ್ತಿ ಬದಲಾಗಿದ್ದಾರಾ, ಬದಲಾಗೋದ್ರಲ್ಲೇ ಇದ್ದಾರಾ? ಸೊ ಇದು ನೋ ಕಾಂಟೆಂಟ್ ಸಿಚುವೇಶನ್, ಅಥವಾ ಇವಾಗ ಮಾತನಾಡ್ತಾರೆ ಸರಿಯಾಗಿ ಮಾತನಾಡ್ತಾ ಇಲ್ಲ, ಕರೆಕ್ಟ್ ರೆಸ್ಪಾನ್ಸ್ ಇಲ್ಲ, ಅವರಲ್ಲಿ ಪ್ರೀತಿ ಇಲ್ಲ, ಚೇಂಜ್ ಆಗಿದ್ದಾರೆ, ಬದಲಾಗಿದ್ದಾರೆ. ನಮ್ಮ ಹುಡುಗ ಮುಂಚಿನ ಥರ ಇಲ್ಲ, ನಮ್ಮ ಹುಡುಗಿ ಕೇರ್ ಮಾಡ್ತಾ ಇಲ್ಲ, ಬ್ಲಾಕ್ ಮಾಡಿದ್ದಾಳೆ, ಮಾತನಾಡಿಸಲ್ಲ, ಕರೆಕ್ಟ್ ಇಲ್ಲ. ಸೊ ಅವರನ್ನು ಮೈಂಡಲ್ಲಿ ಇಟ್ಕೊಂಡು ನಾನು ಈ ರೀಡಿಂಗ್ ಮಾಡ್ತಾ ಇದ್ದೇನೆ. ಸೊ ಅವರ ಹೆಸರನ್ನು ಹೇಳಿಬಿಟ್ಟು 7 ಟೈಮ್ಸ್ ಹೇಳಿಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡ್ರಿ. ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೈಟ್ ಸಿಗುತ್ತೆ, ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ, ಬೇಕು ಅಂದರೆ ಹೇಳಿ. ಹಾಗೆಯೇ ಮನಿ ಅಟ್ರಾಕ್ಷನ್ ಆಗಲಿಕ್ಕೆ ಇವಾಗ ಸೊ ಹಣಕಾಸಿಗೆ ಸಮಸ್ಯೆ ಉಂಟು ಅಥವಾ ಮಾಟ ಮಂತ್ರ ವಶೀಕರಣ ನೆಗೆಟಿವ್ ಎನರ್ಜಿ ಜಾಸ್ತಿ ಉಂಟು, ತುಂಬ ಸಮಸ್ಯೆ ಆಗ್ತಾ ಉಂಟು, ಹೆಲ್ತ್ ರಿಲೇಟೆಡ್ ಅಥವಾ ಇನ್ಯಾವುದೇ ಸಮಸ್ಯೆ ಆಗ್ತಾ ಉಂಟು, ಬಿಸ್ನೆಸ್ ರಿಲೇಟೆಡ್ ಹಣಕಾಸಿಗೆ ಸಮಸ್ಯೆ ಅಂದ್ರೂ ಸೊ ನಿಮ್ಮ ಒಂದು ಎನರ್ಜಿ ಪಾಸ್ ಮಾಡಿ ನಿಮಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ಬಂದುಬಿಟ್ಟು ನೀವು ಒಂದು ರೇಂಜಿಗೆ ಬೆಳೆಯುವ ಥರ ಒಂದು ಬ್ರಾಸ್ಲೈಟ್ ರೆಡಿ ಮಾಡಿ ಕೊಡ್ತೇನೆ. ಸೊ ಯಾರಿಗಾದರೂ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಗೆ ಇಲ್ಲಿ ಎಷ್ಟು ಅನ್ವಯ ಆಗುತ್ತೆ ಅನ್ನೋದು ನೀವು ಪ್ರಾರ್ಥನೆಯನ್ನು ಮಾಡಬೇಕು. ನಿಮ್ಮ ಮನಸ್ಸಿಗೆ ಬರುತ್ತೆ, ಹೌದು ಇದು ನನಗೇನೆ ಹೇಳ್ತಾ ಇರೋದು, ನಮ್ಮ ಲೈಫಲ್ಲಿ ಇದೇ ಆಗೋದು, ಆಗ್ತಾ ಇರೋದಂತ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಇದು ಜನರಲ್ ಆಗಿರುತ್ತೆ. ಸೊ ಎಲ್ಲ ಆ್ಯಂಗಲಿಂದ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಕಮೆಂಟಲ್ಲಿ ನೀವು ಹೇಳಬೇಕು ನನಗೆ ಅನ್ವಯ ಆಯ್ತಾ ಇಲ್ವಾ ಅಂತ. ಪ್ರಾರ್ಥನೆ ಮಾಡಿ ಸಲ ಅವರ ಹೆಸರನ್ನು ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ. ಆದಷ್ಟು ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇಲ್ಲಿ ಇಲ್ಲಿ ಅವರು ಏನಂದರೆ ಒಂದು ಮೀಟ್ ಆಗಬೇಕು ಅಥವಾ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಇದ್ದಾರೆ, ಬಟ್ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬಟ್ ಅವರ ಲೈಫಲ್ಲಿ ಅಷ್ಟು ಚೆನ್ನಾಗಿ ಇವಾಗ ಟೈಮ್ ಇಲ್ಲ. ಸೊ ಎಲ್ಲ ಒಂದು ಕಡೆ ಏನನ್ನೋ ಪಡ್ಕೊಳ್ಳೋದ್ರಲ್ಲಿ ಎಲ್ಲವನ್ನು ಕಳ್ಕೊಂಡು ಬಿಟ್ಟರು ನಿಮ್ಮವರು, ನಿಮ್ಮ ಹುಡುಗಿ ಅಥವಾ ನಿಮ್ಮ ಹುಡುಗ. ತುಂಬ ಒಳ್ಳೆಯ ವ್ಯಕ್ತಿ, ಬಟ್ ಹಾರ್ಟ್ಲಿ ಫೀಲಿಂಗ್ ಉಂಟು, ಮನಸ್ಸಿನಿಂದ ತುಂಬ ಒಳ್ಳೆಯವರು. ಅವರ ಮನಸ್ಸಿನ ನೋವು ಯಾರಿಗೂ ಹೇಳಲ್ಲ. ಸೊ ನಿಮಗೂ ಕೂಡ ಹೇಳ್ತಾ ಇಲ್ಲ ಅವರು. ಸೊ ನಿಮಗೆ ಮನಸ್ಸಿಗೆ ನೋವು ಕೊಡಬೇಕು ಅಂತ ಇರಲಿಲ್ಲ, ಬಟ್ ಇಲ್ಲಿ ಕೆಲವರಿಗೆ ಥರ್ಡ್ ಪಾರ್ಟಿ ಎನರ್ಜಿಸ್ ಇತ್ತು. ಸೊ ಥರ್ಡ್ ಪಾರ್ಟಿ ಅಂದ ತಕ್ಷಣ ಬೇರೆ ಹುಡುಗ, ಬೇರೆ ಹುಡುಗಿ, ಬೇರೆ ಗಂಡಸು, ಬೇರೆ ಹೆಂಗಸು ಯಾರಾದರೂ ಸಾಹಸದಲ್ಲಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅವರ ಜಾಬ್ ಇರ್ಬೋದು, ಅವರ ಕೆಲಸ ಇರ್ಬೋದು, ಫಿನಾನ್ಷಿಯಲ್ ಕಂಡೀಷನ್ ಇರ್ಬೋದು, ಮನೆಯಲ್ಲಿ ಮಮ್ಮಿ ಡ್ಯಾಡಿ ಏನಾದರೂ ಹೇಳಿರ್ಬೋದು, ಸೊ ಕಮಿಟ್ಮೆಂಟ್ಗಳಿರ್ಬೋದು ಕೆಲವೊಂದು ಸಲ. ಸೊ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಒಂದೇ ಆ್ಯಂಗಲಿಂದ ಅವ್ರು 24 ಗಂಟೆನೂ ನಮಗೆ ಟೈಮ್ ಕೊಡಬೇಕು, ಮೆಸೇಜ್ ಮಾಡಬೇಕು, ನಾನು ಹೇಳ್ದಾಗೆ ಕೇಳಬೇಕು ಅಂತ ಅಲ್ಲ. ಸೊ ಹಾಗೆ ಇದ್ದೀರಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವರು ಏನು ಅಂದ್ಕೊಳ್ತಾರೆ ಅಂದರೆ ಎಲ್ಲ ಒಂದು ಕಡೆ ಅವರಿಗೆ ತುಂಬ ಟೆನ್ಷನ್ ಆಗುತ್ತೆ. ಸೊ ಯಾವುದನ್ನು ಕೂಡ ಹೇಳ್ಕೊಲಿಕ್ಕೆ ಆಗ್ತಾ ಇಲ್ಲ, ಏನೋ ತಪ್ಪು ತಿಳ್ಕೊಳ್ತಾ ಇಲ್ಲ ನನ್ನ ಹುಡುಗಿ, ನನ್ನ ಹುಡುಗ. ಸೊ ನನ್ನ ಕಂಡೀಷನ್ ಇವನು ಅರ್ಥ ಮಾಡ್ಕೊಳ್ಳಲ್ಲ, ಇವರು ಅರ್ಥ ಮಾಡ್ಕೊಳ್ಳಲ್ಲ, ಆ ಥರನೂ ಮೈಂಡ್ ಸೆಟ್ ಉಂಟು ಇಲ್ಲಿ, ಗೊತ್ತಾಯ್ತು. ಅದಕ್ಕೋಸ್ಕರ ಅವರು ಸೈಲೆಂಟ್ ಆಗಿದ್ದಾರೆ. ಕೆಲವರು ನೋ ಕಾಂಟೆಂಟ್ ಸಿಚುವೇಷನಲ್ಲಿದ್ದಾರೆ. ಅಂದರೆ ನಿಮಗೆ ಅರ್ಥ ಆಗಬೇಕು ಅವರ ಕಂಡೀಷನ್ ಏನು, ಯಾವ ಥರ ಲೈಫ್ ಉಂಟು. ಸೊ ಮುಂಚಿನ ಥರ ಚಲೋ ಆಗಿ ಖುಷಿಯಾಗಿ ಅಥವಾ ಒಂದು ಎಂಜಾಯ್ ಮಾಡಿಕೊಂಡು ಅಥವಾ ಯಾವಾಗಲೂ ಸುತ್ತಾಡ್ಕೊಂಡಿರ್ಲಿಕ್ಕಾಗಲ್ಲ. ಲೈಫ್ ಅಂದರೆ ಸೊ ಇದ್ದ ಥರನೇ ಅಲ್ಲ, ಅದು ಮೆಚುರಿಟಿ ಬಂದ ನಂತರ ಅದು ಚೇಂಜ್ ಆಗುತ್ತೆ. ಸೊ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ದಿನದಿಂದ ದಿನಕ್ಕೆ. ನನಗೆ ಇರ್ಬೋದು, ನಿಮಗೆ ಇರ್ಬೋದು, ಪ್ರತಿಯೊಬ್ಬರಿಗೂ ದಿನ ಕಳೆದಂತೆ ವಯಸ್ಸು ಜಾಸ್ತಿ ಆದಂತೆ ನಮಗೆ ಒಂದು ಜವಾಬ್ದಾರಿಗಳು ಜೀವನದಲ್ಲಿ, ರೆಸ್ಪಾನ್ಸಿಬಿಲಿಟಿಗಳು, ಸೊ ಕೆಲವೊಂದು ಕಮಿಟ್ಮೆಂಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದನ್ನೆಲ್ಲನೂ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮಿಡ್ಲಲ್ಲಿ ಏನೇ ಒಂದು ಸಮಸ್ಯೆ ಆಗಿದ್ರು, ಅದು ಏನೋ ಈಗೋ ಸಮಸ್ಯೆ ಇರ್ಬೋದು ಅಥವಾ ಏನೋ ಮಾತುಕತೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರು ಎಲ್ಲವನ್ನು ಅವರು ಮರ್ತಿದ್ದಾರೆ. ಸೊ ಆದರೆ ಒಂದು ಲೈಫಲ್ಲಿ ಏನೋ ಒಂದು ಮಾಡಬೇಕು ಅನ್ನುವ ಪ್ರಯತ್ನದಲ್ಲಿದ್ದಾರೆ. ಸೊ ಸೋಲು, ಹತಾಶೆ, ನೋವು ಅನ್ನೋದು ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ಮೌನವಾಗಿಸುತ್ತೆ, ಸೈಲೆಂಟ್ ಆಗ್ತಾರೆ ಒಮ್ಮೆಲೆ ಎಲ್ಲವನ್ನು. ಅಂದರೆ ಕೆಲವರಿಗೆ ಮೈಂಡಿಗೆ ನಾವು ಇದೇ ಥರ ಲೈಫ್ ಲೀಡ್ ಮಾಡಬೇಕು, ಅದೇ ಥರ ಇರಬೇಕು ಅಂತ ಒಂದು ಆಸೆ ಕನಸಿರುತ್ತೆ. ನಮ್ಮ ಹುಡುಗನನ್ನು ಈ ಥರ ನೋಡಬೇಕು, ನಮ್ಮ ಹುಡುಗಿಯನ್ನು ಈ ಥರ ನೋಡಬೇಕು. ಸೊ ಅದೆಲ್ಲ ಯಾವಾಗ ಆಗಲ್ಲ, ಆವಾಗ ಅವರು ಸೈಲೆಂಟ್ ಆಗಿರ್ತಾರೆ ಅಥವಾ ಸೊ ಎಲ್ಲ ಒಂದು ಕಡೆ ಮೌನಕ್ಕೆ ಶರಣಾಗಿ ಅವರ ಲೈಫ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ. ಹಾಗೆ ನಿಮ್ಮ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡ್ತಾರೆ. ಬಟ್ ಇವಾಗ ಸ್ವಲ್ಪ ಕಂಡೀಷನ್ ಓಕೆ. ಸೊ ಇದು ಒಂದು 3 ತಿಂಗಳಲ್ಲಿ ಸುಧಾರಣೆಯನ್ನು ಕಾಣುತ್ತೆ. ಸೊ ಹಾಗಾಗಿ ನೀವು ಇಷ್ಟು ಟೈಮ್ ವೆಯ್ಟ್ ಮಾಡಿದ್ದೀರಾ, ಇನ್ನೂ ಸ್ವಲ್ಪ ಟೈಮ್
ವೇಟ್ ಮಾಡಿ ಅಂತ ಹೇಳ್ತೇನೆ. ಸೊ ಪ್ರೀತಿಸಿದವರು ಹತ್ತಿರ ಇದ್ದಾಗ ಅದರ ವ್ಯಾಲ್ಯೂ ಗೊತ್ತಾಗಲ್ಲ. ಸೊ ಯಾವಾಗ ಅವರು ದೂರ ಆಗ್ತಾರೆ, ಯಾವಾಗ ಅವರ ಕಾಲ್ ಮೆಸೇಜಸ್ ಬರಲ್ಲ, ಯಾವಾಗ ಅವರ ಬಗ್ಗೆ ಏನೂ ವಿಷಯ ತಿಳಿಯಲ್ಲ, ಸೊ ಆವಾಗ ಮನಸ್ಸು ತುಂಬ ಪರಿತಪಿಸುತ್ತೆ. ಇದ್ದಾಗ ವಸ್ತು ಅಥವಾ ವ್ಯಕ್ತಿಯ ವ್ಯಾಲ್ಯೂ ಗೊತ್ತಾಗಲ್ಲ, ಕಳೆದುಕೊಂಡ ನಂತರ ಮಾತ್ರ ಗೊತ್ತಾಗುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಸೊ ಇದು ನಿಮಗೆ ಅಂದರೆ ಇಲ್ಲಿ ನೋಡಿ, ಈಗ ಅನ್ನೋದನ್ನು ಬಿಡಬೇಕಾಗುತ್ತೆ. ಎಲ್ಲ ಒಂದು ಕಡೆ ನೀವು ಅಂದ್ಕೊಳ್ಬೋದು ನಿಮ್ಮ ಮಟ್ಟಿಗೆ ನೀವು ಮಾಡೋದು ಸರಿ, ಮಾತನಾಡೋದು ಸರಿ ಅಂತ. ಬಟ್ ಅವರು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಏನೋ. ಇಲ್ಲಿ ನಿಮ್ಮದು ಹೆಲ್ತ್ ಕಂಡೀಷನ್ ಕೂಡ ಕರೆಕ್ಟ್ ಆಗಿಲ್ಲ. ನೀವು ತುಂಬ ದೇವರನ್ನು ನಂಬ್ತೀರಾ, ಪ್ರಾರ್ಥನೆ ಮಾಡ್ತೀರಾ, ಈ ಪ್ರೀತಿ ಕೈ ಬಿಟ್ಟು ಹೋಗಬಾರ್ದು, ನನಗೆ ಸಿಗಬೇಕು ಅಂತ. ಸೊ ಮುಂಚೆ ದೇವರಿಗಿಂತ ಜಾಸ್ತಿ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನೇ ನಂಬಿದ್ರಿ, ಅವರೇ ನಿಮ್ಮ ದೇವರು, ದೇವತೆ ಎಲ್ಲನೂ. ಬಟ್ ಇತ್ತೀಚೆಗೆ ಆ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ, ಆ ದೇವರನ್ನು ಉಳಿಸ್ಕೊಳ್ಳಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ. ಸೊ ಅವ್ರಿಗೆ ನನ್ನ ಮನಸ್ಸು ಅರ್ಥ ಆಗಲ್ವ, ಅವ್ರಿಗೆ ನನ್ನ ಮನಸ್ಸು ಅರ್ಥ ಆಗಿದ್ದರೆ ಮೆಸೇಜ್ ಮಾಡ್ಬೋದಲ್ಲ, ಕಾಲ್ ಮಾಡ್ಬೋದು ಅಂತ ನೀವು ಅಂದ್ಕೊಳ್ಬೋದು. ಬಟ್ ಪ್ರೀತಿಯಲ್ಲಿ ಸೋಲೋದು ಗೆಲ್ಲೋದು ಏನಿಲ್ಲ. ಸೋತರೂ ಗೆದ್ದ ಹಾಗೇನೆ, ಗೆದ್ರೂ ಗೆದ್ದ ಹಾಗೇನೆ. ಸೊ ನೀವೇ ಒಂದು ಕಾಲ್ ಮೆಸೇಜಸ್ ಮಾಡ್ಬೋದಲ್ಲ, ನೀವೇ ಅವರನ್ನು ಒಂದು ಪ್ರೀತಿಯಿಂದ ನಿಮ್ಮ ಕಡೆ ಆಕರ್ಷಣೆ ಮಾಡಲಿಕ್ಕೆ ಟ್ರೈ ಮಾಡ್ಬೋದು ಅಲ್ಲ. ನೀವೇ ಹೇಳ್ಬೋದು, ನಾನು ತುಂಬ ಪ್ರಯತ್ನ ಮಾಡ್ತಾ ಇದ್ದೇನೆ, ಆಗ್ತಾ ಇಲ್ಲ ಅಂತ. ನಿಮ್ಮ ಹುಡುಗ ನಿಮ್ಮ ಹುಡುಗಿ ಸ್ಟಾರ್ಟಿಂಗಲ್ಲಿ ನೀವೇ ಬೇಕು, ನೀವೇ ನನ್ನ ಪ್ರಾಣ, ಜೀವನ ಅಂತ ಸುತ್ತಾಡಿಲ್ವ ಅವರು? ಅದನ್ನೆಲ್ಲ ಮರೆತು ಇವಾಗ ಅವರು ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದರೆ ಡೈರೆಕ್ಟಾಗಿ ಅವರನ್ನು ಮೀಟ್ ಮಾಡಿ, ಮಾತನಾಡಿ, ಕ್ಲಿಯರ್ ಕಟ್ ಕಮ್ಯುನಿಕೇಷನ್ ಮಾಡಿ. ಏನಕ್ಕೆ ಹೆದರ್ತೀರಾ? ಪ್ರೀತಿ ಮಾಡುವಾಗ ಭಯ ಇರಲಿಲ್ಲ, ಇವಾಗ ಏನಕ್ಕೆ ಅವ್ರ ಜೊತೆ ಮಾತನಾಡಲಿಕ್ಕೆ, ಮೀಟ್ ಆಗಲಿಕ್ಕೆ ಭಯ ಪಡ್ತಾ ಇದ್ದೀರಾ? ಎಲ್ಲ ಕಡೆಯಿಂದ ಬ್ಲಾಕ್ ಮಾಡಿರೋ, ಓಕೆ, ಐ ಅಗ್ರಿ. ಮಾತನಾಡ್ಬೋದಲ್ಲ, ಬೇರೆ ಫ್ರೆಂಡ್ಸ್ ಜೊತೆ ಕೇಳಿ ಅವ್ರು ಎಲ್ಲಿ ಸಿಗ್ತಾರೆ, ಎಲ್ಲಿ ಇರ್ತಾರೆ ಅಂತ ನೋಡ್ಕೊಂಡು ಮೀಟ್ ಆಗ್ಬೋದಲ್ಲ. ಏನಕ್ಕೆ? ನಿಮ್ಮದೇ ಹುಡುಗ, ನಿಮ್ಮದೇ ಹುಡುಗಿ, ಮತ್ತೇನಕ್ಕೆ ಭಯ? ಸೊ ಪಾಸಿಟಿವ್ ಆಗಿರಬೇಕು. ನಿಮಗೆ ಎಲ್ಲಿ ಪ್ರಯತ್ನ ಮಾಡಬೇಕು ಅಲ್ಲಿ ನೀವು ಪರ್ಫೆಕ್ಟ್ ಪ್ರಯತ್ನ ಮಾಡಬೇಕು, ಆ್ಯಕ್ಷನ್ ತಗೊಳ್ಬೇಕು. ಸುಮ್ಮನೆ ಇದ್ದರೆ ವರ್ಕ್ ಆಗಲ್ಲ, ಗೊತ್ತಾಯ್ತಾ? ಪಾಸಿಟಿವ್ ಆಗಿರಿ. ಡಿವೈನ್ ಏಂಜಲ್ಸ್ಗೊಂದು ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಇಷ್ಟ ದೇವರಿಗೆ ಪ್ರಾರ್ಥನೆ ಮಾಡಿ, ಮನೆ ದೇವರನ್ನು ಪ್ರಾರ್ಥನೆ ಮಾಡಿ. ಹಾಗೆಯೇ 21 ದಿವಸಗಳ ಕಾಲ 1176 ಈ ದೈವಿಕ ಸಂಖ್ಯೆಯನ್ನು ಹೇಳ್ತಾ ಬನ್ನಿ 108 ಬಾರಿ. ನೈಟ್ ಮಲಗುವಾಗ ನಮ್ಮ ಹುಡುಗ ನಮ್ಮ ಹುಡುಗಿ ನನ್ನ ಕಡೆ ಆಕರ್ಷಣೆಯಾಗಿ ಬರಬೇಕು, ನಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ದೂರ ಹೋಗಬೇಕು, ಸರಿ ಹೋಗಬೇಕು, ಅವ್ರು ನನಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು, ಅವ್ರು ಮೀಟ್ ಆಗಬೇಕು. ಸೊ ಇದನ್ನು ಮಾಡ್ತಾ ಬನ್ನಿ. ಹಾಗೆಯೇ ಒಂದು ಆ್ಯಕ್ಷನ್ ತಗೊಳ್ಳಿ, ಧೈರ್ಯವಾಗಿರಿ. ನಿಮ್ಮ ಪ್ರೀತಿ, ನೀವು ಇಷ್ಟಪಟ್ಟವರು, ನೀವು ಕೈ ಹಿಡ್ಕೊಂಡು ಸುತ್ತಾಡಿದವರು, ಇವಾಗ ಅವರನ್ನು ಮೀಟ್ ಮಾಡಲಿಕ್ಕೆ, ಮಾತನಾಡಿಸ್ಲಿಕ್ಕೆ ಏನಕ್ಕೆ ಭಯ ಪಡ್ತೀರಾ? ನೀವು ತಪ್ಪು ಮಾಡಿಲ್ಲ ಅಂದರೆ ಏನಕ್ಕೆ ಹೆದರ್ತೀರಾ? ಪಾಸಿಟಿವ್ ಆಗಿರಿ, ಕೇಳಿ ಅಲ್ಲ, ಡೈರೆಕ್ಟಾಗಿ ಮಾತನಾಡಿ, ಕ್ಲಿಯರ್ ಕಟ್ ಕಮ್ಯುನಿಕೇಷನ್ ಮಾಡೋದ್ರಿಂದ ಏನು ಲಾಸ್ ಆಗಲ್ಲ, ನಿಮಗೆಲ್ಲ ಕ್ಲಾರಿಟಿ ಸಿಗುತ್ತೆ. ಕೆಲವರು ಮಾತನಾಡದೇ ಎಷ್ಟೋ ಪ್ರೀತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವರು ತಾತ್ವಾದ ಜೊತೆ ಚೆನ್ನಾಗಿರ್ತಾರೆ, ಅಥವಾ ಮೋಸ ಮಾಡಿ ಇನ್ನೂ ಯಾರ ಜೊತೆನೂ ಸುತ್ತಾಡ್ತಾ ಇರ್ತಾರೆ. ನಿಮಗೆ ಗೊತ್ತೇ ಇರಲ್ಲ, ನೀವಿಲ್ಲಿ ಕಣ್ಣೀರು ಹಾಕ್ತಾನೆ ಇರ್ತೀರಾ. ನೀವು ಇವಾಗ ಒಂದು ಆ್ಯಕ್ಷನ್ ತಗೊಂಡು ಮಾತನಾಡಿಲ್ಲ ಅಂದರೆ ಜೀವನ ಪೂರ್ತಿ ನೀವು ಕಣ್ಣೀರು ಹಾಕ್ತಾನೆ ಇರಬೇಕಾಗುತ್ತೆ. ಏನಾಕಂದ್ರೆ ನೀವು ಕಣ್ಣೀರು ಹಾಕಿ ದಿವಾಸನು ಪ್ರಾರ್ಥನೆ ಮಾಡ್ತಾ ಇದ್ರೆ, ಡಿವೈನ್ ಏಂಜಲ್ಸ್ ಅಂತ ಹೇಳ್ತಾ ಇದ್ರೆ, ಮಂತ್ರ ಜಪ ಮಾಡ್ತಾ ಇದ್ರೆ ಅದು ವರ್ಕ್ ಆಗಲ್ಲ. ನೀವೇ ನೆಗೆಟಿವ್ ಎನರ್ಜಿ ಸುತ್ತಮುತ್ತಲು ಎಲ್ಲಾದರೂ ಇದ್ರೆ ಅದು ಆಕರ್ಷಣೆಯಾಗಿ ನಿಮಗೆ ಇನ್ನಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಹೆಲ್ತ್ ಇಶ್ಯೂ ಇರ್ಬೋದು, ಮೈಂಡ್ ಸ್ಟ್ರೆಸ್ ಇರ್ಬೋದು, ಏನೇನೋ ಬೇಡದ ಆಲೋಚನೆಗಳು, ಎಂತೆಂಥದ್ದು ಆಲೋಚನೆ ಎಲ್ಲ ಮಾಡ್ತೀರಾ. ಸೊ ಹಾಗಾಗಿ ನೀವು ಸ್ಟ್ರಾಂಗ್ ಆಗಿರಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಪಾಸಿಟಿವ್ ಆಗಿದೆ, ಆದಷ್ಟು ಒಂದು ಆ್ಯಕ್ಷನ್ ತಗೊಳ್ಳಿ. ಸೊ ಹೆದರಬೇಡಿ, ನೀವು ಯಾರಿಗೂ ಹೆದರುವಂತಹ ಅವಶ್ಯಕತೆ ಇಲ್ಲ. ದೇವರಿಗೆ ಹೆದರಬೇಕು ವಿನಃ ನೀವು ತಪ್ಪು ಮಾಡಿಲ್ಲ, ಪ್ರೀತಿ ಮಾಡಿದ್ದು ಅವರು ಕೂಡ ನಿಮಗೆ ಇಷ್ಟಪಟ್ಟು ನಿಮ್ಮ ಜೊತೆ ಇದ್ದದ್ದಲ್ಲ. ಸೊ ಇವಾಗ ಏನಕ್ಕೆ ನೀವು ಭಯ ಪಡ್ತೀರಾ? ಕ್ಲಿಯರ್ ಆಗಿ ಮಾತನಾಡೋದ್ರಿಂದ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನಿಮಗೆ ಭಯ ಆಗ್ತಾ ಉಂಟು ಮಾತನಾಡಲಿಕ್ಕೆ, ಯಾವ ಥರ ಮಾತನಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ನನ್ನ ಜೊತೆ ಹೇಳಿ, ನಾನು ನಿಮಗೆ ಗೈಡ್ ಮಾಡ್ತೀನಿ. ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಅನ್ವಯ ಆಯಿತು ನಾನು ಹೇಳಿದ್ದು, ಸೊ ಎಷ್ಟರ ಮಟ್ಟಿಗೆ ನಿಮಗೆ ಮನಸ್ಸಿಗೆ ಹೋಯಿತು, ಸೊ ಇದನ್ನು ನೀವು ನನಗೆ ಕಮೆಂಟಲ್ಲೇ ಹೇಳಬೇಕು. ಹೆಸಿಟೇಟ್ ಮಾಡಬೇಡಿ ಆಯಿತಾ? ಯಾವುದೇ ಒಂದು ವಿಷಯವನ್ನು ಶೇರ್ ಮಾಡಲಿಕ್ಕೆ ಅಕ್ಕ ಏನು ತಿಳ್ಕೊಳ್ತಾನೆ, ಎಂಥದ್ದು ಏನು ಅಂತ. ಮತ್ತು ಯಾರಿಗಾದ್ರೂ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು. ಅಲ್ಲಿ ನೀವೇನು ಕಮೆಂಟ್ ಮಾಡ್ತೀರಾ ಅದು ಹೈಡ್ ಆಗಿರುತ್ತೆ. ಸೊ ಏನೇ ಒಂದು ವಿಷಯ ಇದನ್ನು ನೀವು ಶೇರ್ ಮಾಡ್ಬೋದು. ಅಲ್ಲಿ ಒಂದು ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತಿದ್ದೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ. ಹಾಗೆಯೇ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಸುಲಭವಾದಂತಹ ಪರಿಹಾರ ಕೂಡ ಹೇಳ್ತೇನೆ. ಜಸ್ಟ್ ರೀಡಿಂಗ್ ಮಾಡಿ ಅಲ್ಲಿಗೇ ಬಿಡಲ್ಲ. ಪರ್ಸ್ನಲ್ ಪ್ರಾರ್ಥನೆ ಇದು ಫ್ರೀ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಯಾರಿಗಾದ್ರೂ ಬೇಕಿದ್ದರೆ ಕಮೆಂಟಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಬೇರೆಯವ್ರಿಗೂ ಹೆಲ್ಪ್ ಆಗಲಿ.
ನನ್ನ ಆರಾಧ್ಯ ದೇವರ ಕೊರಗಜ್ಜಾಗು ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.